ಶಕ್ತಿಗಳಾಗಿದ್ದಾರೆ. ಇವತ್ತು ಒಂದು ಶಕ್ತಿ, ದುಷ್ಟ ಶಕ್ತಿ ವಿರುದ್ಧ ಹೋರಾಟ ಮಾಡೋ ಒಂದು ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀರಿ. ಆಗ ಸಹದ್ರಿ ನಿಮ್ಮನ್ನ ಯಾಕೆ ಬೆಳೆಸ್ಕೊಡ್ತಾರೆ ಯಾರ? ಹೂ ವಿಲ್ ಟು ಗ್ರೋ ಯುವರ್ ಸೆಲ್ಫ್? ನಿಮ್ಮ ಬೆಳೆದು ಬಿಡೋದಿಲ್ಲ ಅವರು, ಆದಷ್ಟು ನಿಮ್ಮ ತಡೆಯುವಂಥದ್ದು, ಮುಚ್ಚುವಂಥದ್ದು ಕೆಲಸ ಮಾಡ್ತಿರ್ತಾರೆ. ಅದರಲ್ಲಿ ಮುಖ್ಯ ಏನಪ್ಪ ಅಂದರೆ ಹಣದ ವ್ಯವಹಾರ. ಹಣದ ವ್ಯವಹಾರ ನೀವು ಕ್ಲಿಯರ್ ಇದ್ದ ಎಷ್ಟು ದುಡ್ಡು ಬಂತು ಅದು ಅಕೌಂಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋದ್ರಪ್ಪ ಅಂದ್ರೆ ಮುಷ್ಟೇ ದೊಡ್ಡ ಹೆಲ್ಪ್ ನಿಮಗೆ ಆಗ್ತದೆ. ಯಾಕಪ್ಪ ಅಂತಂದ್ರೆ ನಾಯಕ ಸುಮ್ಮನೆ ಕಾರ್ಗಳು ಅಡ್ಡಿಡರ್ ಆಗೋದಿಲ್ಲ, ಮತ್ತೆ ಆಗೋದಿಲ್ಲ. ನೋಡ್ತಾ ಇದ್ವಿ ದುಡ್ಡಿದ್ದು ಆಗ್ತಾ ಇದ್ದಾರೆ. ಯಾಕೆ ಒಳ್ಳೆಯ ನಾಯಕರು ಇಲ್ಲದ ಸಂದರ್ಭದಲ್ಲಿ ನೀವಿಬ್ಬರು ನಿಮ್ಮ ಜೊತೆಗಾರನ್ನು ತೊಗೊಂಡು ಬೆನ್ನು ಹಚ್ಚಿದ್ರಿ, ಖುಷಿ ಪಡೋ ವಿಷಯ. ಯಾಕಂದರೆ ಪ್ರೊಫೆಸರ್ ಈಗಾಗಲೇ ಹಲವು ಸಲ ಹೇಳಿದ್ದೀನಿ ಮಾತನ್ನು. ಪ್ರೊಫೆಸರ್ ನಂಜುಸ್ವಾಮಿಯವರ ನಂತರದಲ್ಲೇ ಒಂದು ಹಂತದವರೆಗೆ, ಬಾಬಾಗೌಡ ನಂತರದಲ್ಲಿ ಒಂದು ಹಂತದವರೆಗೆ ನೀವು ಬೆಳೀತಾ ಇದ್ದೀರಿ. ಇವತ್ತು ವಿಶ್ವಾಸ ಗಳಿಸ್ಕೊಳ್ತಾ ಇದ್ದೀರಿ. ಲಕ್ಷಾಂತರ ಜನ, ಸಾವಿರಾರು ಜನ ಬಂದು ಕೂಡ್ತಾರೆ. ಅದು ಹಾಗೆ ಸುಮ್ಮನೆ ಕೂಡುವುದಿಲ್ಲ. ಯಾಕೆ ಬುತ್ತಿ ಕಡೆ ಬರಬೇಕು, ನೀವು ಅವ್ರಿಗೆ ಹೊಟ್ಟೆ ಹಾಕ್ತಾನೆ ಅಂತಲ್ಲ. ಮೊನ್ನೆ ನಾವು ಎಲ್ಲರೂ ಕೂಡಿಸಿದ್ರು, ಒಂದು ಮೂಮೆಂಟ್ ಮಾಡೋಕ್ಕಿದ್ರು, ಜನ ದುಡ್ಡು ಕೊಟ್ಟರು. ನೀವು ಅದರ ಲೆಕ್ಕಪತ್ರವನ್ನು ಸರಿಯಾಗಿ ಇಟ್ಕೊಂಡು ನೀವು ತೋರಿಸಿದ್ರಿ. ಈಗ ಇದು ಇನ್ನೂ ಕಂಟಿನ್ಯೂ ಆಗ್ಬೇಕು, ಇನ್ನೂ ಪಾರದರ್ಶಕ ಆಗ್ಬೇಕು ನಿಶ್ಚಿತವಾಗಿ. ಮತ್ತು ಜನ ಎಲ್ಲ ಕಡೆ ನಿಮ್ಮ ಮಾತು ಕೇಳ್ತಾ ಇದ್ದಾರೆ, ಕಿವಿಗಳು ಏನಪ್ಪ ಇವ್ರು ಹೇಳ್ತಾ ಇದ್ದಾರಂತೆ. ರೈತನ ಸಮಸ್ಯೆಗಳು ಏನದಾವ ಮುಖ್ಯ, ಎಲ್ಲರಿಗೂ ಇರೋ ರೈತರ ಸಮಸ್ಯೆ. ಬೆಳೆದಿಗೆ ನೀನು ಹಂಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಮಟೀರಿಯಲ್ ಭಾಳ ತುಟ್ಟಿದವ್ರಿಗೆ, ಗೊಬ್ಬರ ಆಯಿತು, ರಾಸಾಯನಿಕ ಗೊಬ್ಬರ, ಇವಾಗ ನೀವು ಸಗಣಿ ಗೊಬ್ಬರ ಆಗಿರ್ಬೋದು, ಅಲ್ಲಿ ಕಾರ್ಮಿಕರ ಕೆಲಸದಾಗಿರ್ಬೋದು, ತುಟ್ಟಿದವರು. ಮಾರ್ಕೆಟ್ ಭಾಳ ಹೈಕ್ ಅದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮುಂದೆ ಇವತ್ತು ನಿಮ್ಮ ಈ ಒಂದು ಟ್ರ್ಯಾಕ್ಟರ್ಗಳಾಗಿರ್ಬೋದು, ಅದು ಏನು ಮಷಿನರಿ ಇರ್ತಾವ, ಜೊತೆಗೆ ನೇಗಿಲ ಅದು ಇದೆಲ್ಲ ಲೆಕ್ಕ ಹಾಕಿದಾಗ ಇವತ್ತೆಲ್ಲ ಮಾರ್ಕೆಟ್ ತುಟ್ಟಿ. ಬೀಜಗಳಂತೆ ಆಯಿತು, ಬೀಜ ಇಟ್ಟುಕೊಂಡು ಗೊಬ್ಬರ ಇಟ್ಕೊಂಡು ಎಲ್ಲ ಲೆಕ್ಕ ಹಾಕಿದರೆ ಈಗಾಗಲೇ ಅದರ ಒಂದು ಮಾತನ್ನು ಹೇಳಿದರು ನಮ್ಮ ಪೂಜಾರವರು. ಒಂದು ಕಡೆ ಬಾಗಲಕೋಟೆಯಲ್ಲಿ ಕಾಣ್ತದೆ, ಕರೆಕ್ಟ್ ಅದದು. 4,700 ರೂಪಾಯಿ ಒಂದು ಟನ್ನಿಗೆ ಬರ್ತದೆ. ಇನ್ನು ಗೋಂಜಾಳ ಬೆಳೆದು ಎಷ್ಟು ಬರ್ಬೋದು, ಏನು ಬರ್ಬೋದು ತೆಗಿಬೇಕಾಗಿದೆ. ಇವತ್ತು ಅದು ಪ್ರಮಾಣದಲ್ಲಿ ನಮ್ಗೆ ಬರ್ತದೆ.